ನಮಸ್ಕಾರ ವೀಕ್ಷಕರೇ, ವರ್ಷ ನ್ಯೂಸ್ 24x7 ಕನ್ನಡ ಮಾಧ್ಯಮಕ್ಕೆ ಸ್ವಾಗತ. ಓದುತ್ತಿರುವವರು ಶ್ರೀಕಾಂತ್ ಬಡಿಗೇರ್, ಧಾರವಾಡ. ಕೋಟ್ಯಾಂತರ ರೂಪಾಯಿ ಹಗರಣ ಕುರಿತು ತಹಸೀಲ್ದಾರ್ಗೆ ಮನವಿ ಪತ್ರ ಸಲ್ಲಿಕೆ. ವೀಕ್ಷಕರೇ, ಬೆಳಗಾವಿ ಜಿಲ್ಲಾ ಅಥಣಿ ತಾಲೂಕಿನಲ್ಲಿ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂತೆ ಅಮ್ಮಾಜೇಶ್ವರಿ ಯಾತ ನೀರಾವರಿ ಯೋಜನೆಯಲ್ಲಿ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ಆಗಿದೆ ಎಂದು ಮೇಲ್ನೋಟಕ್ಕೆ ಸಾರ್ವಜನಿಕರು ಸಂಶಯ ವ್ಯಕ್ತಪಡಿಸಿದ್ದು, ಈ ಯೋಜನೆಗಳು ರೈತರ ಕಲ್ಯಾಣಕ್ಕಾಗಿ ನಿರ್ಮಾಣವಾಗುತ್ತಿರುವ ಈ ಯೋಜನೆ ರಾಜಕೀಯ ಕಪಿಮುಷ್ಟಿಯಲ್ಲಿ ಒದ್ದಾಡುತ್ತಿದ್ದು, ಸಣ್ಣ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂತೆ ಬೋರ್ವೆಲ್ಗಳು ಮಂಜೂರಾಗಿದ್ದು, ಬೋರ್ವೆಲ್ಗಳು ಸೂಕ್ತ ಫಲಾನುಭವಿಗಳಿಗೆ ಬೇಕಾಬಿಟ್ಟಿ ಹಂಚಿಕೆಯಾಗಿದ್ದು, ಕಾನೂನು ಬಾಹಿರ ಚಟುವಟಿಕೆಗಳು ಇಲಾಖೆಯಲ್ಲಿ ನಡೆಯುತ್ತಿದ್ದು, ಸದರಿ ಭ್ರಷ್ಟಾಚಾರದಲ್ಲಿ ನಿರತರಾಗಿರುವ ಅಧಿಕಾರಿಗಳ ಮೇಲೆ ಸೂಕ್ತ ತನಿಖೆ ಮಾಡಿ ಭ್ರಷ್ಟ ಅಧಿಕಾರಿಗಳನ್ನು ಅಮಾನತು ಮಾಡಿ ರೈತರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಕರ್ನಾಟಕ ಅಭಿವೃದ್ಧಿ ವಿಚಾರವಂತ ವೇದಿಕೆಯ ಸದಸ್ಯರು ಆದ ಸೋಮಯ್ಯ ಮಠಪತಿ, ಭರತೇಶ್ ಕುದುರಿ ಹಾಗೂ ರೈತರು ಹಾಗೂ ಮುಖಂಡರುಗಳು ಸೇರಿ ಮಾನ್ಯ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಆಯ್ಕೆ ಮಾಡಕತ್ತಾರೆ ಮತ್ತು ಸಮಸ್ತ ರೈತರಿಗೆ ಪಾರದರ್ಶಕವಾಗಿ ರೈತರಿಗೆ ಸೌಲಭ್ಯ ಒದಗಿಸಿದ್ದೀವಿ. ಬೋರ್ವೆಲ್ ಮತ್ತು ಓಪನ್ ವೆಲ್ಸ್ ಆ ಕಾರಣ ದಯಮಾಡಿ ತನಿಖೆಗೂ ಆಗ್ರಹ ಮಾಡಬೇಕು ಸರ್. ಮಹತ್ವದ ಭ್ರಷ್ಟಾಚಾರಗಳು ಅಲ್ಲಿ ಬೋರ್ವೆಲ್ ಮಂಜೂರಾಗ್ಯಾವ ಆಗ್ಯಾವ ಸರ್, ಆಗ್ಯಾವ ಆಗಿ ಮಾಯಿ ಒಂದು ಕಾನೂನು ಪ್ರಕಾರ ಕರೆಕ್ಟ್ ರೈತರು ನಮ್ಮ ಭಾಗದ ಯಾರು ಇದನ್ನದಾರಲ್ಲ ಅನ್ಯಾಯಕ್ಕೆ ಒಳಗಾಗ್ಯಾರ ಆ ರೈತರಿಗೆ ಫಲಾನುಭವಿ ಸಿಗುತ್ತೆ ಸರ್. ಅದ ಬೋರ್ವೆಲ್ಗಳ ಸರಿಯಾದ ಫಲಾನುಭವಿ ಆಯ್ಕೆ ಮಾಡಿ ಅದನ್ನು ಯಾವ ರೀತಿ ಆಯ್ಕೆ ಮಾಡ್ಯಾರು, ಯಾವ ರೀತಿ ತನಿಖೆ ಮಾಡ್ಯಾರು, ಅದನ್ನು ಸಂಬಂಧಪಟ್ಟ ಇದು ಮಾಡಿರಿ.